ಸರ್ ಅವರು ಇವಾಗ ಏನು ಮನವಿ ಪತ್ರ ಅಂದರೆ ನಮಗೆ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಬೇಕಂತ ಹೇಳ್ಬಿಟ್ಟು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದು ಮಂಡಿಕಲ್ ಹಾಗೂ ನಗರಗೆರೆ ಹೋಬಳಿಗಳನ್ನು ಗುಡಿಬಂಡೆಗೆ ಸೇರಿಸಿ ಗುಡಿಬಂಡೆ ತಾಲೂಕಿನ ಐತಿಹಾಸಿಕ ಅಸ್ತಿತ್ವ, ಆಡಳಿತಾತ್ಮಕ ಮಹತ್ವ ಹಾಗೂ ಜನರ ಅನುಕೂಲತೆಗಳನ್ನು ಪರಿಗಣಿಸಿ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಎಂದು ಕರ್ನಾಟಕ ರಾಜ್ಯ ಉರ್ದು ಸಾಹಿತ್ಯ ಪರಿಷತ್ ಗುಡಿಬಂಡೆ ಘಟಕ ಮನವಿ ಸಲ್ಲಿಸಿದೆ. ಪರಿಷತ್ ಅಧ್ಯಕ್ಷ ಮೊಹಮ್ಮದ್ ನಾಸಿರ್ ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ಗುಡಿಬಂಡೆ ತಾಲೂಕು 1962ರಿಂದ ಪ್ರತ್ಯೇಕ ತಾಲೂಕಾಗಿ ಕಾರ್ಯನಿರ್ವಹಿಸುತ್ತಿದ್ದು 145ಕ್ಕೂ ಹೆಚ್ಚು ಹಳ್ಳಿಗಳು, 8 ಗ್ರಾಮ ಪಂಚಾಯಿತಿಗಳು ಹಾಗೂ 2 ಹೋಬಳಿಗಳನ್ನು ಒಳಗೊಂಡಿದೆ ಎಂದು ತಿಳಿಸಲಾಗಿದೆ. ಇತ್ತೀಚೆಗೆ ತಾಲೂಕು ಗಡಿಗಳ ಪುನರ್ ವಿಂಗಡಣೆ ಹಾಗೂ ಕೆಲವು ಗ್ರಾಮಗಳನ್ನು ಬೇರೆ ತಾಲೂಕುಗಳಿಗೆ ಸೇರಿಸುವ ಕುರಿತು ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರಲ್ಲಿ ಆತಂಕ ಉಂಟಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ತಾಲೂಕಿನ ಭೌಗೋಳಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಏಕತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಸ್ಥಳೀಯ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಗುಡಿಬಂಡೆ ತಾಲೂಕಿನ ಅಸ್ತಿತ್ವ ಹಾಗೂ ಹಿತಾಸಕ್ತಿಯನ್ನ ಕಾಪಾಡುವಂತೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪರಿಷತ್ ಆಗ್ರಹಿಸಿದೆ. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಇವರ ವತಿಯಿಂದ ರವರಿಗೆ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರ ಮುಖಾಂತರ ತಹಸೀಲ್ದಾರ್ ಗುಡಿಬಂಡೆ ತಾಲೂಕು ಗುಡಿಬಂಡೆ ಮಾನ್ಯರೇ, ವಿಷಯ ಗುಡಿಬಂಡೆ ತಾಲೂಕು ಕಂದಾಯ ವೃತ್ತಕ್ಕೆ ಮಂಡಿಕಲ್ ಹೋಬಳಿ ಮತ್ತು ನಗರಗೆರೆ ಹೋಬಳಿ ಸೇರಿಸಿ ಕಂದಾಯ ವೃತ್ತವನ್ನು ವಿಸ್ತರಿಸಿಕೊಡುವ ಬಗ್ಗೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಆಳಿದರೆಂದು ಮಾಹಿತಿ ಇದೆ. ಇವರ ಆಳ್ವಿಕೆಯಲ್ಲಿ ಅಮಾನಿ ಬೈರಸಾಗರ ಕೆರೆ, ಸುರಸನ್ಮಗಿರಿ ಬೆಟ್ಟ ಹಾಗೂ ಸುತ್ತಮುತ್ತಲಿನ ಕಂದಗಿರಿ, ವಿದ್ಯಾಗಿರಿ, ಏನುಗಿರಿ, ವರಹಗಿರಿ ಬೆಟ್ಟಗಳ ಸುತ್ತಮುತ್ತಲ ಪ್ರದೇಶಗಳನ್ನು ಆಳ್ವಿಕೆ ಮಾಡಿದ್ದಾರೆಂಬ ಇತಿಹಾಸ ಸೂಚಿಸುತ್ತದೆ. ಪುರಾತನ ಇತಿಹಾಸವುಳ್ಳ ಗುಡಿಬಂಡೆಯು ಸ್ವಾತಂತ್ರ್ಯದ ನಂತರ 1962ನೇ ಇಸವಿಯ ನಡೆದ ವಿಧಾನಸಭಾ ಕ್ಷೇತ್ರ ಚುನಾವಣೆಯಿಂದ ಇಂದಿನವರೆಗೂ ಬಾಗೇಪಲ್ಲಿ ತಾಲೂಕಿಗೆ ಗುಡಿಬಂಡೆ ತಾಲೂಕನ್ನು ಸೇರಿಸಿ ಚುನಾವಣೆ ನಡೆಸಿರುತ್ತಾರೆ. ಆ ಚುನಾವಣೆಯಲ್ಲಿ ಗೆದ್ದು ಬಂದ ಶಾಸಕರು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಗುಡಿಬಂಡೆ ಮತಬಾಂಧವರಿಗೆ ಚಿರಋಣಿಯಾಗಿರುತ್ತಾರೆ. ಆದರೆ 1962ರಿಂದ ಇಲ್ಲಿಯವರೆಗೂ ಆಯ್ಕೆಯಾದ ಶಾಸಕರು ಎಲ್ಲಾ ರೀತಿಯಲ್ಲೂ ನಮ್ಮ ತಾಲೂಕು ಮಲತಾಯಿ ಧೋರಣೆ ಮಾಡಿ ಗುಡಿಬಂಡೆ ತಾಲೂಕನ್ನು ಕಡೆಗಣಿಸುತ್ತಲೇ ಬಂದಿರುತ್ತಾರೆ. ಗುಡಿಬಂಡೆ ತಾಲೂಕು ಮಜರಾ ಗ್ರಾಮಗಳು ಸೇರಿ 145 ಹಳ್ಳಿಗಳು, 8 ಗ್ರಾಮ ಪಂಚಾಯಿತಿಗಳು ಕೇಂದ್ರಗಳು, 2 ಹೋಬಳಿ ಕೇಂದ್ರಗಳು ಸೇರಿಸಿ 2001ರ ಜನಗಣತಿ ಆಧಾರದ ಮೇಲೆ 60,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಗುಡಿಬಂಡೆ ತಾಲೂಕು ಕೇಂದ್ರಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಗ್ರಾಮಗಳು ಸುಮಾರು 3 ರಿಂದ 14 ಕಿಲೋಮೀಟರ್ ದೂರದಲ್ಲಿ ಇದ್ದು, ಅದೇ ಮಂಡಿಕಲ್ಲು ಹೋಬಳಿ ಗ್ರಾಮಗಳು ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರಕ್ಕೆ 40 ರಿಂದ 20 ಕಿಲೋಮೀಟರ್ ದೂರದಲ್ಲಿರುತ್ತವೆ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಗ್ರಾಮಗಳು ಗುಡಿಬಂಡೆ ತಾಲೂಕು ಕೇಂದ್ರಕ್ಕೆ 3 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ದೂರದಲ್ಲಿದ್ದು, ಅದೇ ನಗರಗೆರೆ ಹೋಬಳಿ ಗ್ರಾಮಗಳು ಗೌರಿಬಿದನೂರು ತಾಲೂಕು ಕೇಂದ್ರಕ್ಕೆ 30 ರಿಂದ 25 ಕಿಲೋಮೀಟರ್ ದೂರದಲ್ಲಿರುತ್ತವೆ. ಮಂಡಿಕಲ್ಲು ಹೋಬಳಿ ಮತ್ತು ನಗರಗೆರೆ ಹೋಬಳಿಯ ಗ್ರಾಮಗಳು ಹತ್ತಿರ ತಾಲೂಕಿನ ನ್ಯಾಯಾಲಯವಾದ ಗುಡಿಬಂಡೆ JMFC ನ್ಯಾಯಾಲಯಕ್ಕೆ ಬರುತ್ತಿರುತ್ತಾರೆ. ಇನ್ನು ಮಂಡಿಕಲ್ ವ್ಯಾಪ್ತಿಯ ಗ್ರಾಮಗಳು ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುತ್ತದೆ. ಆದರೆ ಕೇವಲ ಕಂದಾಯ ಇಲಾಖೆ ವ್ಯವಹಾರಗಳಿಗೆ ಹಾಗೂ ತಾಲೂಕು ಪಂಚಾಯತ್ ಇತರೆ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಮಾತ್ರ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ತಾಲೂಕಿಗೆ ಹೋಗಿ ಬರಬೇಕಾಗಿರುತ್ತದೆ. ಹೊರತು ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಯ ಕೆಲಸಗಳಿಗೆ ಹಾಗೂ ವಾಣಿಜ್ಯ ವ್ಯವಹಾರಗಳಿಗಾಗಿ ಗುಡಿಬಂಡೆ ತಾಲೂಕು ಕೇಂದ್ರಕ್ಕೆ ಬರಬೇಕಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಕಂದಾಯ ಹಾಗೂ ತಾಲೂಕು ಪಂಚಾಯತಿ ಕೆಲಸಗಳಿಗೆ ಮಾತ್ರ ನಗರಗೆರೆ, ಮಂಡಿಕಲ್ ಹೋಬಳಿ ವ್ಯಾಪ್ತಿಯ ಸಾರ್ವಜನಿಕರು ಅಲೆಯಬೇಕಾಗಿರುತ್ತದೆ. ಆದರೆ ಗುಡಿಬಂಡೆ ತಾಲೂಕಿಗೆ ಬರಬೇಕಾಗುತ್ತದೆ. ಆದ್ದರಿಂದ ತಾವುಗಳು ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಗುಡಿಬಂಡೆ ತಾಲೂಕಿನ ಕಂದಾಯ ತಾಲೂಕು ವ್ಯಾಪ್ತಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿ ಮತ್ತು ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿ ವ್ಯಾಪ್ತಿಯ ಗ್ರಾಮಗಳನ್ನು ಸೇರಿಸಿ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಸರ್ ಅವರು ಇವಾಗ ಏನು ಮನವಿ ಪತ್ರ ಅಂದರೆ ನಮಗೆ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಬೇಕಂತ ಹೇಳ್ಬಿಟ್ಟು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದು ಉದ್ದೇಶ ನಾನು ಮಾತನಾಡೋದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಉರ್ದು ಸಾಹಿತ್ಯ ಪರಿಷತ್ ಅವರ ಕಡೆಯಿಂದ ಈ ಒಂದು ತಾಲೂಕು ಆಫೀಸಿಗೆ ತಹಸೀಲ್ದಾರ್ ಅವರಿಗೆ ಗುಡಿಬಂಡೆ ತಾಲೂಕು ಕಂದಾಯ ವೃತ್ತಕ್ಕೆ ಮಂಡಿಕಲ್ಲು ಹೋಬಳಿ ಮತ್ತು ನಗರಗೆರೆ ಹೋಬಳಿಗಳನ್ನು ಕಂದಾಯ ವೃತ್ತವನ್ನು ಸೇರಿಸಿ ಗುಡಿಬಂಡೆ ತಾಲೂಕನ್ನು ವಿಸ್ತರಣೆ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತೀರ. ಈ ಮನವಿ ಪತ್ರವನ್ನು ತಹಸೀಲ್ದಾರ್ ಪರವಾಗಿ ಶಿರಸ್ತೇದಾರರಾದ ನಟರಾಜ್ ನಾನು ಸ್ವೀಕಾರ ಮಾಡಿರ್ತೀನಿ. ಇದನ್ನು ಮಾನ್ಯ
ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು.